ಕುಮಾರಸ್ವಾಮಿ ಅವ್ರಿಗೂ ಏನಾದರೂ ನೋಟಿಸ್ ಕೊಡುವಂತ ಅಗತ್ಯತೆ ಇದೆಯಾ ಸರ್? ಇಲ್ಲ, ಅದು ನೋಡ್ಬೇಕೀಗ. ಎಲ್ಲರಿಗೂ ಒಂದೇ ಮಾನದಂಡ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾನದಂಡ, ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಮಾನದಂಡ ಮಾಡೋಕ್ಕಾಗೋದಿಲ್ಲ. ಎಲ್ಲ ಒಂದು ಮಾನದಂಡದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈಗ ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಅವ್ರಿಗೆ ಕೊಡಬೇಕಲ್ಲ, ಅದನ್ನು ಕೇಳಿದ್ದೇವೆ ನಾವು ಶಾಸಕರೆಲ್ಲರೂ ಕೂಡ ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ ನಾವು ಅವರಿಗೆ ಇದನ್ನೇ ಕೇಳಿದು, ನೀವು 4 ಜನ ಮಂತ್ರಿಗಳಾಗಿದ್ದಂಥವ್ರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರಿಗೆ ನೀವು ನೋಟಿಸೇ ಕೊಟ್ಟಿಲ್ಲ, ವರ್ಷಗಟ್ಟಲೆ ನಿಮ್ಮ ಹತ್ರ ಫೈಲ್ ಇದೆ ಅಂತ ಹೇಳಿದಾಗ ತಕ್ಷಣ ಅವರು ನಾವು ಹೋಗುವ ಹಿಂದಿನ ದಿನನೇ ಫೈಲ್ಗಳನ್ನ ವೆರಿಫಿಕೇಷನ್ ಅಂತ ಏನೋ ಕ್ಲಾರಿಫಿಕೇಷನ್ ಅಂತ ವಾಪಸ್ ಕಳಿಸಿದ್ದಾರೆ. ಆನಂತರ ಕ್ಲಾರಿಫಿಕೇಷನ್ ಕೂಡ ಹೋಗಿದೆ ಅಲ್ಲ, ಲೋಕಾಯುಕ್ತದವರು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಕೊಡ್ಬೇಕಲ್ವಾ ಈಗ? ಮಾಹಿತಿ ಸೋರಿಕೆ ಆಗ್ತಾ ಇದೆ. ಪ್ರಕರಣಗಳನ್ನ ಕ್ಯಾಬಿನೆಟ್ ಅಲ್ಲಿ ಹೆಂಗ್ ಚರ್ಚೆ ಮಾಡಿದ್ರಿ? ಲೋಕಾಯುಕ್ತ ಮತ್ತು ರಾಜಭವನ ಇರೋ ನಡುವೆ ಗೌಪ್ಯ ಮಾಹಿತಿ ಅದು ವಿತ್ ಡೇಟ್ ಪ್ರಕಾರ ನೀವು ಹೆಂಗೆ ಚರ್ಚೆ ಮಾಡಿದ್ರಿ? ನಾವು ಚರ್ಚೆ ಮಾಡಿರೋದು ಶೋಕಾಸ್ ನೋಟಿಸ್, ಅದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದು. ಅದರಲ್ಲೇನು ನಮಗೆ ಸರ್ಕಾರದ ಸೀಕ್ರೆಟ್ ಅಂದ್ರೆ ನಮ್ಮ ಸಚಿವ ಸಂಪುಟಕ್ಕಂತೂ ಗೊತ್ತಾಗ್ಲೇ ಆಗ್ಬೇಕಲ್ಲ. ಅದರಿಂದ ನಾವು ಚರ್ಚೆ ಮಾಡಿದ್ವಿ. ನಾವು ಚರ್ಚೆ ಮಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಕ್ಯಾಬಿನೆಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್ ಅಂತ ಇರುವಾಗ ನಾವು ಅಡ್ವೈಸ್ ಮಾಡೋದು, ನೋಡಿ ಅಪ್ಪ ನೀವು ಮಾಡಿರೋ ತೀರ್ಮಾನ ಸರಿ ಇಲ್ಲ, ಇದನ್ನು ಪುನರ್ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡೋದು. ಅದು ತಪ್ಪು ಅಂತ ಹೇಳಕ್ ಬರೋದಿಲ್ಲ ಅವರು.